ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಈ ದಿನ ವ್ಲಾಗ್ ನಿಮಗೆ ಶೇರ್ ಮಾಡ್ತಿದ್ದೀನಿ, ಅಂದರೆ ಸಂಡೇ ವ್ಲಾಗ್. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಇರುತ್ತಲ್ವ ಅಂತ ಹೇಳಿ ಬೇಗ ಎದ್ದೊಳ್ದೆ. ಇಲ್ಲಾಂದರೆ ಸಂಡೇ ಟೈಮ್ ಒಂದು ಸ್ವಲ್ಪ ಲೇಸಿಯಾಗೇ ಇರ್ತೀನಿ, ಲೇಟಾಗೂ ಎದ್ದೊಳ್ತೀನಿ. ಇವತ್ತು ಪೂಜೆ ಇರುತ್ತಲ್ವ ಅಂತ ಹೇಳಿ ಹುಣ್ಣಿಮೆ ದಿವಸ ನಾವು ನಾನ್ ವೆಜ್ ಏನು ತಿನ್ನೋದು ಇಲ್ಲ. ಇಲ್ಲಾಂದಿದ್ರೆ ಬೆಳಗ್ಗೆ ಇಷ್ಟೊತ್ತಿಗೆ ತೊಗೊಂಬಂದುಬಿಡ್ತಾಯಿದ್ರು. ಇನ್ನೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪಾರಾಧನೆ ಮಾಡ್ಕೊಂಬಿಟ್ಟು ಅಡುಗೆ ಮನೆಗೆ ಬಂದೆ. ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಅದರಲ್ಲೂ ಮನೆಯದೆಲ್ಲ ಇದ್ರಲ್ವ ಎಲ್ರೂ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಇಡ್ಲಿ ತೊಗೊಬಂದು ಕೊಟ್ಬಿಟ್ರು. ಬೆಳಗ್ಗೆ ಬ್ರೇಕ್ಫಾಸ್ಟು ಮುಗಿಸ್ಕೊಂಡ್ರಿ. ಮಧ್ಯಾಹ್ನಕ್ಕೆ ಏನಾದರೂ ಸಾರು ಮಾಡಬೇಕು ಅಂತ ಹೇಳಿ ಟೊಮೆಟೊ ತೊಗೊಂಬರೋಕ್ಕೆ ಹೇಳಿದ್ದೆ. ಕಂಪಲ್ಸರಿ ಏನು ಸಾರು ಮಾಡಿದ್ರು ಟೊಮೆಟೊ ಇರಲೇಬೇಕು ನನಗೆ. ರೇಟ್ ಯಾಕೋ ಈ ನಡುವೆ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಟೊಮೆಟೊ ಮಾತ್ರ ತುಂಬ ಫ್ರೆಶ್ ಆಗಿತ್ತು. ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊತಿದ್ದೆ. ಫ್ರಿಜ್ಜಲ್ಲಿ ಹೋಗಿ ನೋಡಿದ್ರೆ ಕ್ಯಾಬೇಜ್ ಇತ್ತು, ಹಾಗೆ ಹೆಸ್ರುಕಾಳು ಮೊಳಕೆನೂ ಒಂದು ಸ್ವಲ್ಪ ಇತ್ತು. ಸರಿ, ಅವೆರಡೂ ಹಾಕಿಬಿಟ್ಟು ಒಂದು ಸ್ವಲ್ಪ ಗೊಜ್ಜು ಥರ ಮಾಡೋಣ ಅಂತ ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಚೆನ್ನಾಗಿ ಬಂದರೆ ಮಾತ್ರ ಹೇಳೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡೆ. ಆದರೆ ಗೊಜ್ಜು ಮಾತ್ರ ತುಂಬ ಚೆನ್ನಾಗಿತ್ತು. ದೋಸೆನೂ ಇತ್ತಲ್ವ, ದೋಸೆಗಾಗಲಿ ಬಿಸಿ ರೈಸ್ಗಾಗಲಿ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವತ್ತು ಅಂದರೆ ಕ್ಯಾಲೆಂಡ್ರು ನೋಡಿರಲಿಲ್ಲ ನಾನು. ಬೆಳಗ್ಗೆ ಅಮ್ಮಗೆ ಫೋನ್ ಮಾಡಿದ್ರೆ ಆವಾಗ ಅಮ್ಮ ಅಂತೂ ಇವತ್ತು ಹುಣ್ಣಿಮೆ ಅಲ್ವಾ, ನಾನ್ ವೆಜ್ ಏನು ಮಾಡಬೇಡ ಅಂತ ಹೇಳಿಬಿಟ್ಟು. ಬಟ್ ಯಾವಾಗೂ ಒಂದು ದಿವಸ ಮುಂಚೆನೇ ಎಲ್ಲ ನೋಡಿಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತಿದ್ದೆ. ಅಂದರೆ ಹೊರಗಡೆ ಎಲ್ಲ ಒಂದು ಸ್ವಲ್ಪ ತಳ್ಳಿಬಿಟ್ಟು ರಾತ್ರಿನೇ ರಂಗೋಲಿ ಎಲ್ಲ ಹಾಕ್ಕೊಂಬಿಡ್ತಿದ್ದೆ ಹುಣ್ಣಿಮೆ ದಿವಸ. ಯಾಕೋ ನನಗೆ ಗೊತ್ತಿಲ್ಲ, ಕ್ಯಾಲೆಂಡ್ರು ನೋಡಲಿಲ್ಲ. ಇವತ್ತು ಹುಣ್ಣಿಮೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಆದರೆ ಗ್ರಹಣ ಹಿಡಿಯುತ್ತೆ ಅನ್ನೋದು ಗೊತ್ತಿತ್ತು, ಹುಣ್ಣಿಮೆ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನ್ ವೆಜ್ ತೊಗೊಂಬಂದ್ಬಿಟ್ಟು ನಾನ್ ವೆಜ್ಜಲ್ಲಿ ಒಂದು ಒಳ್ಳೆ ರೆಸಿಪಿನ ಇವತ್ತು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ಮಾಡೋದಿಲ್ವಲ್ಲ. ಯಾವುದಾದ್ರೂ ಒಂದು ರೆಸಿಪಿನ ಶೇರ್ ಮಾಡೋಣ ಅನ್ನೋ ಥಾಟ್ ಇತ್ತು ಮೈಂಡಲ್ಲಿ. ಅದಕ್ಕೆ ಹೇಗೋ ಕ್ಯಾಬೇಜ್ ಇತ್ತಲ್ವ ಅಂತ ಹೇಳಿ ಕ್ಯಾಬೇಜ್ನ ಹಾಕಿಬಿಟ್ಟು ಹೆಸ್ರು ಕಾಳು ಮೊಳಕೆದಲ್ಲಿ ತುಂಬ ಚೆನ್ನಾಗಿರೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದು ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಮಾಡೋವಾಗ ತೋರಿಸ್ತೀನಿ. ಬಟ್ ಹೀಗೆ ಮಾತ್ರ ಅದನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ತೆಗ್ದಿಟ್ಬಿಡೋಣ ಅಂತ ಕಟ್ ಮಾಡ್ಕೊತಾ ಇದ್ದೆ. ಒಂದು ಸ್ವಲ್ಪ ಲೇಟಾಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ತಿಂದ್ಕೊಂಡ್ರು, ಹೋಟ್ಲಿಂದ ತೊಗೊಂಬಂದಿದ್ರು ನಮ್ಮ ಮನೆಯವರು. ಮಧ್ಯಾಹ್ನಕ್ಕೆ ಅಲ್ವಾ ಒಂದು ಸ್ವಲ್ಪ ಲೇಟಾಗೆ ಮಾಡೋಣ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಹೆಸ್ರು ಕಾಳು ಮೊಳಕೆ ಸ್ವಲ್ಪನೇ ಇತ್ತು, ಅದಕ್ಕಾಗಿ ಕ್ಯಾಬೇಜ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಆಲೂಗಡ್ಡೆ ಹಾಕಿ ಹೆಸ್ರು ಕಾಳನ್ನ ಹಾಕಿಬಿಟ್ಟು ಈ ಗೊಜ್ಜನ್ನ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬದನೆಕಾಯ್ದಲ್ಲಿ ಸಮೇತ ಮಾಡ್ಕೊಬೋದು ಈ ಗೊಜ್ಜು. ಅದು ಟ್ರೈ ಮಾಡಿದ್ದೀನಿ ಸುಮಾರು ಸಲ, ತುಂಬ ಚೆನ್ನಾಗೇ ಬಂದಿತ್ತು. ನಾನು ಇದಕ್ಕೆ 2 ಟೊಮೆಟೊನ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ 3 ಈರುಳ್ಳಿ ತಗೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊತಿದ್ದೀನಿ. ಈ ಚಾರ್ಪರಿಂದ ನನಗೆ ತುಂಬಾ ಈಸಿ ಆಗ್ತಿದೆ, ಈರುಳ್ಳಿ ಚಾರ್ಪರಿಂದ. ಇಲ್ಲಾಂದರೆ ಹಾಗೆ ಕಟ್ ಮಾಡ್ತಿದ್ರೆ ಇಷ್ಟೊತ್ತಿಗೆ ಕಣ್ಣಲ್ಲಿ ನೀರು ಎಷ್ಟೊಂದು ಬರ್ತಾಯಿತ್ತು. ಬರೀ 250 ಕೊಟ್ಟು ತೊಗೊಂಬಂದಿರೋದು. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲೂ ನಾನು ಹೇಳಿದ್ದೆ ಇದ್ರ ರೇಟು. ಅಂದರೆ ಮಾಮೂಲಿ ಸ್ಟೀಲ್ ಸಾಮಾನು ಅಂಗಡಿಗಳಲ್ಲೇ ಸಿಗುತ್ತೆ. ನಾನು ಆಫ್ಲೈನಲ್ಲೇ ತೊಗೊಂಡಿದ್ದು, ಆನ್ಲೈನಲ್ಲಿ ಏನಿಲ್ಲ. ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ನನಗೆ. ಮೇಯ್ನು ಈ ಮಕ್ಕಳಿಗೆ ಆಮ್ಲೆಟ್ ಮಾಡಿಕೊಡ್ತೀನಲ್ವ, ಆವಾಗಂತೂ ತುಂಬ ಯೂಸ್ಫುಲ್ ಆಗ್ತಿದೆ. ಈ ನಡುವೆ ಈರುಳ್ಳಿ ಅಂತೂ ಈ ಚಾರ್ಪರಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಆದಷ್ಟು. ಈರುಳ್ಳಿ 3 ತಗೊಂಡು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ರೆಡಿ ಮಾಡಿ ಇಟ್ಕೊಂಡು ನಾನು ಇದಕ್ಕೆ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಿಲ್ಲ. ಯಾಕಂದರೆ ಗ್ರೇವಿ ಬೇಕಲ್ವಾ, ಅದಕ್ಕೋಸ್ಕರ ಟೊಮೆಟೊನ ಒಂದು ಸ್ವಲ್ಪ ಗ್ರೈಂಡ್ ಥರ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಅಂದರೆ ಟೊಮೆಟೊ ಪ್ಯೂರಿ ಥರ ಮಾಡ್ಕೊತಿದ್ದೀನಿ. ಇದನ್ನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಮಾಡ್ತಿಲ್ಲ, ಮಧ್ಯಾಹ್ನಕ್ಕೆ ರಾತ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಿದ್ದೀನಿ, ತೀರಾ ಕಡಿಮೆನೇ ಮಾಡ್ತಿದ್ದೀನಿ. ಗ್ರಹಣ ಬೇರೆ ಹಿಡಿಯುತ್ತಲ್ವ, ಎಲ್ಲ ಇನ್ನು ಕುರ್ತಿಗೆ ಹಾಕಬೇಕಾಗುತ್ತೆ ಮಿಕ್ಕೋದ್ರೂ. ಅದಕ್ಕಾಗಿ ಸ್ವಲ್ಪ ಕಡಿಮೆನೇ ಮಾಡ್ಕೊತಿದ್ದೀನಿ. ನನ್ನ ಮಗನೂ ಇವತ್ತು ಹೊರ್ಗಡೆನೇ ತಿಂತೀನಿ ಅಂತಂದ. ಹೊರಗಡೆ ಅಂತಂದರೆ ಅವರು ಗಣೇಶ ಇಟ್ಟಿದ್ದಾರಲ್ವ, ಅಲ್ಲಿ ಪೂಜೆಗೆ ಕೊಡ್ತಾರಂತೆ ಅವ್ರ ಫ್ರೆಂಡ್ ಅವರೇ. ಪ್ರಸಾದನೇ ತಿನ್ಕೊತೀನಿ ಅಂತಂದ. ನೈಟ್ಗೆ ಅವನು ತಿನ್ನೋದಿಲ್ಲ, ಮಧ್ಯಾಹ್ನ ತಿನ್ನೋದು ಮಾತ್ರನೇ. ನಾವು 3 ಅಲ್ವಾ, ಒಂದು ಸ್ವಲ್ಪ ಇದ್ದರೆ ಸರಿ ಹೋಗುತ್ತೆ ಅಂತ ಹೇಳಿ ಕಡಿಮೆನೇ ಮಾಡ್ತಿದ್ದೆ. ಈ ಗೊಜ್ಜುಗಳು ಏನಾದರೂ ಮಾಡಿದ್ರೆ ನನಗೆ ಇವತ್ತಿಗಿಂತ ನಾಳೆ ತಿಂತೀರಲ್ವ, ಅದಾದರೆ ತುಂಬಾ ಇಷ್ಟ. ಬಟ್ ಇವಾಗ ಇಡಂಗಿಲ್ವಲ್ಲ, ಗ್ರಹಣ ಬೇರೆ ಹಿಡಿಯುತ್ತೆ. ರಾತ್ರಿಗೆ ಎಲ್ಲ ನೀಟಾಗಿ ತೊಳೆದು ಇಟ್ಬಿಡಬೇಕು, ಏನೂ ಮಿಕ್ಸೋದಿಲ್ಲ. ಅದಕ್ಕಾಗಿ ಸ್ವಲ್ಪನೇ ಮಾಡ್ಕೊತಿದ್ದೆ. ರೆಸಿಪಿಗೆ ಹೋದರೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ ಎಣ್ಣೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೆ.
ಇನ್ನು ನನ್ನ ಮಗಳು ಬಂದು ಏನೋ ಕೇಳ್ತಾ ಇದ್ಲು ನನಗೆ ತಿಳಿದ ಮಟ್ಟಿಗೆ ನಾನ್ ವೆಜ್ ಬಗ್ಗೆನೋ ಏನೋ ಅಂತ ಅನ್ಕೊತೀನಿ, ಇವತ್ತು ತಿನ್ನಬಾರ್ದು ಹಂಗಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ರೆ, ಇಲ್ಲ ಮನೆಯಲ್ಲಿ ಮಾಡೋದು ಬೇಡ ಹೋಟ್ಲಲ್ಲಿ ತರಿಸ್ಕೊಂಡಾದ್ರೂ ತಿನ್ಬೋದಲ್ಲ ಅಂತ ಅಂತಿದ್ಲು. ಅದಕ್ಕೆ ಸ್ವಲ್ಪ ಬೈತಾ ಇದ್ದೆ, ಹೋಟ್ಲಲ್ಲೂ ತಿನ್ನಬಾರ್ದಮ್ಮ ಇವತ್ತು ಹುಣ್ಣಿಮೆ ಅಂತ ಹೇಳಿಬಿಟ್ಟು. ಇನ್ನು ಗೊಜ್ಜಿಗೆ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟೇ ಇಟ್ಬಿಟ್ಟಿದ್ನಲ್ವ, ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಇವೆಲ್ಲನೂ ಬೇಕು. ಎಲ್ಲ ತೆಗೆದು ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಒಂದೇ ಸಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದನ್ನು ಮರಿದೀರ ಹಾಕ್ಬೋದಲ್ವ, ಅದಕ್ಕಾಗ್ಬಿಟ್ಟು. ಇನ್ನು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ನಾನು 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗೊಜ್ಜು ಕಡಿಮೆ ಮಾಡ್ತಿರೋದ್ರಿಂದ. ನೀವು ಏನಾದ್ರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಂಗಿದ್ರೆ 2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇನ್ನು ಅದನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ, ಅಂದರೆ ಫ್ರೈ ಮಾಡಿದ್ದು ಆದಮೇಲೆ ನಾವು ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪೇಸ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೆ. ಈ ಟೊಮೆಟೊ ಹಾಕೋದ್ರಿಂದ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋದು ಅಷ್ಟೇ. ಇಲ್ಲ ಬೇಕು ಅಂದರೆ ನೀವು ಕಟ್ ಮಾಡಿ ಹಾಕ್ಕೊಬೋದು. ಇನ್ನು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನದ ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫ್ರೆಶ್ ಕ್ರೀಮ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮೈದಲ್ಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ, ಅದಕ್ಕಾಗಿ ನಾನು ಮೊಸರು ತೊಗೊತಾ ಇದ್ದೀನಿ. ಮೊಸರು ಅಷ್ಟೇ ಹುಳಿ ಜಾಸ್ತಿ ಇರಬಾರ್ದು. ಅದು ಮೊಸರು ಹಾಕೋದಕ್ಕೂ ಮುಂಚೆ ನಾನು 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ. ನಮ್ಮ ಮೈದಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ 2 ಸ್ಪೂನ್ ಅಷ್ಟು ಹಾಕ್ಕೊತಿದ್ದೀನಿ. ನೀವು ಖಾರ ರುಚಿಗೆ ನೋಡಿಕೊಂಡು ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಖಾರ ಹಾಕ್ಕೊಳ್ಳಿ. ಇನ್ನು ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊತಿದ್ದೀನಿ. ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು, ಅದಕ್ಕಾಗಿ. ಇಲ್ಲ ನಿಮಗೆ ಧನಿಯಾ ಪುಡಿ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಬಟ್ ಹಾಕಲೇಬೇಕು. ಇನ್ನು ಗರಂ ಮಸಾಲ 1 ಸ್ಪೂನು, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ನಮಗೆ ಸ್ಮೆಲ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾವು ಇದೆಲ್ಲ ನೀರು ಹಾಕಿದ್ಮೇಲೆ ಸ್ಪೈಸೀಸ್ ಏನಾದರೂ ಹಾಕಿದ್ದೀರಿ ಅಂತಂದರೆ ಅದೇ ಒಂಥರ ಬಂದುಬಿಡುತ್ತೆ ಫ್ಲೇವರು, ಹಾಗೆ ಮಸಾಲೆ ಸ್ಮೆಲ್ಲು ಹೊಡಿತಾ ಇರುತ್ತೆ ತಿನ್ನಬೇಕಾದ್ರೆ. ಅದಕ್ಕೆ ನಾನು ಆಯಿಲಲ್ಲೇ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಈಗ ಒಂದು 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಫ್ರೆಶ್ದು ಮೊಸರು ಇದು, ಅಂದರೆ ಸ್ವಲ್ಪ ಹುಳಿ ಆಗಿರೋದು, ಮೊನ್ನೆದು ಮೊಸರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಗೊಜ್ಜು ಹುಳಿ ಬಂದುಬಿಟ್ರೆ ಚೆನ್ನಾಗಿರೋದಿಲ್ಲ, ಯಾಕಂದರೆ ಟೊಮೆಟೊ ಬೇರೆ ನಾವು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀರಲ್ವ, ಒಂದು ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಫ್ರೆಶ್ ಮೊಸರನ್ನೇ ಹಾಕ್ಕೊಂಡೆ, ಹುಳಿ ಕಡಿಮೆ ಇರೋದು. ಇನ್ನು ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಆಮೇಲೆ ಕ್ಯಾಬೇಜ್ನ ಕಟ್ ಮಾಡಿ ಇಟ್ಟಿದ್ರಲ್ವ, ಕ್ಯಾಬೇಜು ಮತ್ತು ಹೆಸರು ಕಾಳು ಮೊಳಕೆ ಇತ್ತಲ್ವ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಬಿಡೋದೆ. ಸೇರಿಸಿದ ಆದಮೇಲೆ ಒಂದು ಸ್ವಲ್ಪ ನೀರು ನೋಡಿಕೊಂಡು ಕ್ವಾಂಟಿಟಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ನಿಮಗೆ ತೀರಾ ನೀರಾಗಿ ಬೇಕಂದ್ರೂ ಮಾಡ್ಕೊಬೋದು, ಗಟ್ಟಿ ಬೇಕಂದ್ರೂ ಮಾಡ್ಕೊಬೋದು, ಬಟ್ ಗೊಜ್ಜಾಗಿರೋದ್ರಿಂದ ನಮಗೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ನಾನು ಈ ಲೆವೆಲ್ಗೆ ಮಾಡ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದಿಬೇಕು, ಅಂದರೆ ಬೇಯಬೇಕು, ಯಾಕಂದರೆ ಬರೀ ಕ್ಯಾಬೇಜ್ ಹಾಕಿದಿದ್ರೆ ನಮಗೆ ಬೇಗ ಬೆಂದೋಗೋದು. ಅದ್ರ ಜೊತೆಗೆ ನಾವು ಹೆಸರು ಕಾಳು ಮೊಳಕೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ಳುತ್ತೆ. ಅದಕ್ಕಾಗಿ ನೀರು ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಅಕ್ಕಿ ಖಾಲಿಯಾಗಿತ್ತು ಅಂತ ಹೇಳಿ ನಮ್ಮ ಮನೆಯವರು ಅಕ್ಕಿ ಮೂಟೆ ತೊಗೊಂಬಂದು ನೋಡಿ ಚೇರ್ ಮೇಲೆ ಇಟ್ಟಿದ್ದಾರೆ. ಅದ್ರ ಕೆಳಗಡೆ ನಮ್ಮ ಟೋನಿ ಯಾವಾಗೂ ಚೇರ್ ಕೆಳಗಡೆನೆ ಮಲಗುತ್ತೆ. ಅವ್ನಿಗೇನೋ ಅದು ಮನೆಯಲ್ಲಿ ನಾನು ಮಲಗಿದ್ದೀನಿ ಅನ್ನೋ ಫೀಲ್ ಬರ್ತಿರುತ್ತೆ ಯಾವಾಗೂ. ಇನ್ನು ನಮ್ಮ ಬ್ರೂನೋ ನೋಡಿ ತಣ್ಣಗೆ ಗಾಳಿ ಬರ್ತಿದೆ ಅಂತ ಹೇಳಿ ಬಾಗ್ಲ ಹತ್ರ ಬಂದು ಮಲಗಿದ್ದ. ಮನೆ ತುಂಬ ಸೈಲೆಂಟಾಗಿದೆ ಅಂತ ಹೇಳೋದಕ್ಕಿಂತ ತುಂಬ ನೀಟಾಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಕ್ಕಳು ದೊಡ್ಡವ್ರು ಆದ್ರೂ ನನ್ನ ಮಗ ಒಂದು ಸ್ವಲ್ಪ ಟೋನಿ ಬ್ರೂನೋ ಜೊತೆ ಆಡ್ಕೊಂಡು ಗಲೀಜು ಮಾಡ್ತಾನೆ ಇರ್ತಾನೆ. ಅಂದರೆ ಇದು ತೆಗೆದು ಹಾಕೋದು, ಅವ್ರ ಜೊತೆ ಕ್ಯಾಚ್ ಆಡೋದು, ಅವ್ರನ್ನ ರನ್ನಿಂಗ್ ರೇಸ್ ಥರ ಓಡಿಸೋದು, ಈ ರೀತಿ ಮಾಡಿ ಎಲ್ಲ ಗಲೀಜು ಮಾಡಿ ಇಟ್ಬಿಡ್ತಾನೆ. ಹಾಲಲ್ಲಾಗಲಿ ಡೈನಿಂಗ್ ಹಾಲಲ್ಲಾಗಲಿ ಎಲ್ಲಿಂದಲ್ಲೂ ಬಿಟ್ಬಿಟ್ಟಿರ್ತಾನೆ ಕ್ಲೀನ್ ಮಾಡಿದ್ರು. ಬಟ್ ನನ್ನ ಮಗಳು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಿರ್ತಾಳೆ. ಆದರೆ ಇವಾಗ ನನ್ನ ಮಗ ಇಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕ್ಲೀನಾಗಿದೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದು. ಅದನ್ನೇ ಒಂದು ಸ್ವಲ್ಪ ತೋರಿಸ್ತಿದ್ದೆ ಎಷ್ಟು ಕ್ಲೀನಾಗಿರುತ್ತೆ. ಇನ್ನು ಅವ್ನು ಬಂದ ತಕ್ಷಣ ಎಲ್ಲ ಬೈತಾ ಇದ್ರೂ ನನ್ನನ್ನಲ್ಲ ಅಂತ ಅಂದ್ಕೊಂಡು ಅವ್ನ ಕೆಲಸ ಅವ್ನು ಮಾಡ್ತಾನೆ ಇರ್ತಾನೆ. ಅಂದರೆ ಮನೆಯಲ್ಲಿ ಮೆಸ್ಸಿಯಾಗೆಲ್ಲ ಮಾಡಿ ಇಟ್ಬಿಡ್ತಾನೆ. ಇನ್ನು ಅನ್ನಕ್ಕೂ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಬಂದು ಅನ್ನ ಮಾಡ್ತಿದ್ದೀನಿ. ದೋಸೆ ಹಸಿಟ್ಟು ಒಂದು ಸ್ವಲ್ಪ ಇತ್ತು, ಬೇಕಂದರೆ ದೋಸೆನೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಬಿಸಿಯಾಗಿ ಅನ್ನನೂ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇನ್ನು ನನ್ನ ಮಗಳು ಆಲ್ಮೋಸ್ಟ್ ದೋಸೆನೇ ತಿಂತಾಳೆ. ನಮ್ಮ ಮನೆಯವರು ಒಂದೊಂದ್ಸಲಿ ಅನ್ನ ತಿಂತಾರೆ, ಒಂದೊಂದ್ಸಲಿ ದೋಸೆ ತಿಂತಾರೆ, ಹೇಳೋಕ್ಕಾಗಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ವಲ್ಲ, ಅದಕ್ಕೆ ಅನ್ನ ಮಾಡಿ ಇಟ್ಬಿಟ್ಟೆ. ಇನ್ನು ಅನ್ನ ಮಾಡಿಲ್ಲ ಅಂತಂದರೆ ಅದಕ್ಕೂ ಬೈತಾರೆ ಅಂತ ಹೇಳಿಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಗೊಜ್ಜಿಗೆ ಇಟ್ಟಿದ್ದೀನಿ. 2 ಹಾಕ್ತಿರುತ್ತೆ ಅಂತ ಹೇಳಿ. ಇನ್ನು ಸ್ವಲ್ಪ ಪಾತ್ರೆಗಳೇ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣವೇ ನಿನ್ನೆ ಪಾತ್ರೆಗಳನ್ನೆಲ್ಲ ತೊಳೆದು ಬಿಟ್ಟಿದ್ದೆ. ಇನ್ನು ಬೆಳಗ್ಗೆಯಿಂದ ಟಿಫನ್ ಏನು ಮಾಡಿಲ್ವಲ್ಲ, ಪಾತ್ರೆಗಳು ಬಿದ್ದಿರಲಿಲ್ಲ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಿದ್ನಲ್ಲೋ ಒಂದು ಸ್ವಲ್ಪ ಚಿಕ್ಕ ಪಾತ್ರೆಗಳು ಬಿದ್ದಿತ್ತು, ಅದನ್ನು ತೊಳೆದು ಇಟ್ಬಿಟ್ರೆ ಒಂದು ಸ್ವಲ್ಪ
ಅಡುಗೆ ಮನೆ ಕ್ಲೀನಾಗೂ ಇರುತ್ತೆ. ಅಡುಗೆ ಮಾಡಿದ ಆದಮೇಲೆ ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟಿದ್ದೀರಿ ಅಂತಂದರೆ, ಅಂದರೆ ಕೌಂಟರ್ ಟಾಪು ಎಲ್ಲ ಒರೆಸಿ ಇಟ್ಟಿದ್ದೀರಿ ಅಂತಂದರೆ ಅಡುಗೆ ಮನೆಯೂ ಕ್ಲೀನಾಗಿರುತ್ತಲ್ವ ಅನ್ನೋ ಕಾರಣಕ್ಕಾಗ್ಬಿಟ್ಟು ಬಿದ್ದಿದ್ದ ಪಾತ್ರೆಗಳನ್ನ ಅವಾಗೆ ತೊಳ್ಕೊಂಬಿಡ್ತೀನಿ. ಯಾವಾಗೂ ಅಷ್ಟೇ ಬೆಳಗ್ಗೆ ಒಂದ್ಸಲ ತೊಳಿತೀನಿ, ಅಡುಗೆ ಆದಮೇಲೂ ಒಂದ್ಸಲ ತೊಳೆದು ನನಗೆ ಅಭ್ಯಾಸ. ಅಡುಗೆ ಆದಮೇಲೆ ಅಂತೂ ಜಾಸ್ತಿ ಪಾತ್ರೆಗಳಿರುತ್ತೆ. ಹಾಗೆ ಶಿಂಕಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂತಂದರೆ ಇನ್ನೂ ತುಂಬೋಗುತ್ತೆ. ಸಂಜೆ ಒಳಗಡೆ ತಿಂದು ಕುಡಿದು ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಆವಾಗ ತೊಳ್ಕೊಂಬಿಡ್ತೀನಿ. ಇನ್ನು ಇವಾಗ ತೊಳೆದಿದ್ದೀನಿ ಅಂತಂದರೆ ಇನ್ನು ಸಾಯಂಕಾಲದವರೆಗೂ ಪಾತ್ರೆಗಳು ಬೀಳೋದಿಲ್ಲ. ಇನ್ನು ಸಾಯಂಕಾಲ ಏನೋ ಕಾಫಿ ಟೀ ಮಾಡಿದ ಪಾತ್ರೆಗಳು ಬಿದ್ದಿದ್ರೆ ಇನ್ನು ಅದನ್ನು ತೊಳ್ಕೊಂಡಿದ್ದೀನಿ ಅಂತಂದರೆ ಅಷ್ಟೊಂದು ಪಾತ್ರೆ ಇರೋದಿಲ್ಲ. ಬೈ ಮಿಸ್ಸಾಗಿ ಏನಾದರೂ ತೊಳೆದಿಲ್ಲ ಅಂತಂದರೆ ಶಿಂಕು ತುಂಬ ಹೊರಗಡೆ ಬಂದಿರುತ್ತೆ. ಆ ಕೌಂಟರ್ ಟಾಪ್ ಮೇಲೂ ಹಾಕ್ಬಿಟ್ಟಿರ್ತಾರೆ ಪಾತ್ರೆಗಳು. ಅದಕ್ಕೆ ಸ್ವಲ್ಪ ಇರಬೇಕಾದ್ರೇ ತೊಳ್ಕೊಂಬಿಟ್ರೆ ನಮಗೂ ಕೆಲಸ ಮುಗಿಯುತ್ತೆ. ಇನ್ನು ಕ್ಲೀನಾಗಿದ್ರೂ ನಮಗೂ ಖುಷಿ ಆಗುತ್ತಲ್ವ ಅಂತ ಹೇಳಿಬಿಟ್ಟು ನಾವು ಏನಂದರೆ ಫ್ರೆಂಡ್ಸ್ ಲೇಡೀಸು ಒಂದು ಚಿಕ್ಕ ಚಿಕ್ಕ ಟಿಪ್ಸ್ನ ಯೂಸ್ ಮಾಡ್ಕೊಬೇಕು. ಅವೆಲ್ಲನೂ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಪಾತ್ರೆಗಳು ಬಿದ್ದ ತಕ್ಷಣ ಶಿಂಕಲ್ಲಿ ತೊಳ್ಕೊಂಬಿಟ್ಟಿದ್ದೀರಿ ಅಂತಂದರೆ ನಮಗೆ ಸಂಜೆ ಒಳಗಡೆ ಜಾಸ್ತಿ ಪಾತ್ರೆಗಳು ಇರೋದಿಲ್ಲ, ಕಡಿಮೆ ಇರುತ್ತೆ. ಚಿಕ್ಕದಾಗಿದ್ದಾಗೆ ಮಾಡ್ಕೊಂಬಿಡ್ತೀರಿ, ಸೊಂಟ ನೋವು ಬರೋದಿಲ್ಲ. ಬಟ್ಟೆಗಳು ಅಷ್ಟೇ ಅವತ್ತಿಂದ ಅವತ್ತು ಒಗ್ದಿದ್ದ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ತೆಗೆದಿಟ್ಬಿಟ್ಟಿದ್ದೀರಿ ಅಂತಂದರೆ ಆ ಕೆಲಸನೂ ಸಿಗುತ್ತೆ. ಈಗೇನಾದರೂ ಸ್ನಾನಕ್ಕೆ ಹೋದ್ರಿ ಅಂದರೆ ಒಂದು ಬಟ್ಟೆ ಇದ್ದರೆ ಒಂದು ಬಟ್ಟೆ ಇರೋದಿಲ್ಲ. 2 ದಿವಸದ ಬಟ್ಟೆ ಏನಾದರೂ ಒಗೆದು ಇಟ್ಬಿಟ್ಟಿದ್ದೀರಿ ಅಂತಂದರೆ ಅವುಗಳಲ್ಲಿರುತ್ತೆ, ಅದು ಅಷ್ಟೇ ಸರಿಯಾಗಿ ಕೈಗೆ ಸಿಗೋದಿಲ್ಲ. ಅದೇ ಅವಾಗ ಫೋಲ್ಡ್ ಮಾಡಿ ಇಟ್ಟಿದ್ದೀರಿ ಅಂತಂದರೆ ಆ ಕೆಲಸನೂ ಆಗುತ್ತೆ, ನೀಟಾಗೂ ಇರುತ್ತೆ. ಹಂಗೆ ಅಡುಗೆ ಮನೆಯಲ್ಲೂ ಅಷ್ಟೇ ಬಿದ್ದಾಗ ಪಾತ್ರೆಗಳು ತೊಳ್ಕೊಂಬಿಟ್ಟಿದ್ದೀರಿ ಅಂತಂದರೆ ನಮ್ಗೆ ಆ ಕೆಲಸನೂ ಮುಗಿಯುತ್ತೆ, ನೀಟಾಗಿರುತ್ತೆ. ಅದಕ್ಕಾಗಿ ಹೇಳ್ತಿದ್ದೆ, ಜಾಸ್ತಿ ಕೆಲಸ ಅಂತಂದರೆ ನಾವು ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಸೊಂಟ ನೋವಂತೂ ಸಕ್ಕತ್ ಬರುತ್ತೆ ಮಕ್ಕಳು ಆದಮೇಲೆ. ಅದಕ್ಕಾಗಿ ಹೇಳ್ತಿದ್ದೆ, ನಾನು ಅಷ್ಟೇ ಅವಾಗ ಮಾಡ್ಕೊಂಬಿಡ್ತೀನಿ. ಚಿಕ್ಕದಾಗಿದ್ದಂಗೆ ತೊಳ್ಕೊಂಬಿಡ್ತೀನಿ. ಯಾವಾಗಾದರೂ ತೀರಾ ಆಗಿಲ್ಲ, ನನ್ನ ಕೈಯಲ್ಲಿ ಮಾಡಿಲ್ಲ ಅಂತಂದರೆ ಆ ದಿನ ಅಂತೂ ತುಂಬ ಸುಸ್ತು ಆಗೋಗ್ಬಿಡ್ತೀನಿ. ಅದಕ್ಕೆ ಹೇಳ್ತಿದ್ದೆ, ನಮ್ಗೆ ಯಾರಾದರೂ ಸಪೋಸ್ ಜೊತೆಗಿದ್ರು ಮಾಡೋದಕ್ಕೆ ಅಂತಂದರೆ ಶೇರ್ ಮಾಡ್ಕೊಬೋದು. ಬಟ್ ನಾವು ಒಬ್ಬರೇ ಮಾಡಬೇಕು, ಅಡುಗೆ ಆದರೂ ಸರಿ ಮನೆ ಕೆಲಸ ಆದರೂ ಸರಿ. ಅದನ್ನು ನಾವು ಒಂದು ಸ್ವಲ್ಪ ಐಡಿಯಾ ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಟಯರ್ಡ್ ಫೀಲು ಆಗೋದಿಲ್ಲ, ಕೆಲಸನೂ ಆಗುತ್ತೆ, ಮನೆ ನೀಟಾಗೂ ಇರುತ್ತೆ. ಅದಕ್ಕಾಗಿ ಹೇಳ್ತಿದ್ದೆ. ಇನ್ನು ಗೊಜ್ಜಿಗೆ ಇಟ್ಟಿದ್ನಲ್ವ ಅದನ್ನು ಒಂದ್ಸಲ ನೀಟಾಗಿ ನೋಡ್ತಿದ್ದೆ, ಮಿಕ್ಸ್ ಮಾಡ್ತಿದ್ದೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ, ಕಾಳು ಯಾಕಂದರೆ ಬೇಯಬೇಕು ಅಂತ ಹೇಳಿಬಿಟ್ಟು. ಇನ್ನು ತೊಳೆದಿರೋ ಪಾತ್ರೆಗಳಿದ್ರೆ ಸ್ಟ್ಯಾಂಡ್ಗೇನು ಇವತ್ತು ಹಾಕೋಕ್ಕೆ ಹೋಗಿಲ್ಲ, ಸ್ವಲ್ಪನೇ ಇತ್ತಲ್ವ ಅಂತ ಹೇಳಿಬಿಟ್ಟು ಹಾಗೆ ಜೋಡಿಸ್ಬಿಡ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟಿದ್ದೀನಿ ಅಂತಂದರೆ ಕ್ಲೀನಾಗಿರುತ್ತಲ್ವ ಅಂತ ಹೇಳಿಬಿಟ್ಟು ಅಷ್ಟೇ. ಇನ್ನು ಆ ಪಾತ್ರೆಗಳು ಅಲ್ಲೇ ಇತ್ತು ಅಂದರೆ ಅದನ್ನೇ ಎತ್ಕೊಂಡು ಇನ್ನು ಮತ್ತೆ ಅವೆಲ್ಲ ಶಿಂಕಿಗೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಜೋಡಿಸ್ಬಿಡ್ತಿದ್ದೆ. ಇನ್ನು ಅಡುಗೆ ಮುಗಿಸಿದ ಆದಮೇಲೆ ಇನ್ನು ವಾಷಿಂಗ್ ಮಿಷಿನ್ಗೆ ಒಂದು ಸ್ವಲ್ಪ ಬಟ್ಟೆ ಹಾಕೋದಿದೆ, ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ತೆಗೆದು ಇಟ್ಬಿಡಬೇಕು. ಅದನ್ನು ಒಣಗಿಸ್ಬಿಟ್ಟು, ಯಾಕಂದರೆ ಸಂಜೆ ಗ್ರಹಣ ಇರುತ್ತಲ್ವ. ಇನ್ನು ಮೇಲೆ ನಾನು ನೈಟೆಲ್ಲ ಬಟ್ಟೆ ಬಿಡೋದಿಲ್ಲ, ಬೇರೆ ದಿನ ಆದರೆ ಬಿಡ್ಬೋದು. ಗ್ರಹಣ ಹಿಡಿಯೋ ಟೈಮಲ್ಲಿ ಹೊರಗಡೆ ಬಟ್ಟೆನೂ ಇರಬಾರ್ದು ಅಂತಂತಾರೆ. ಅದಕ್ಕಾಗಿ ಇನ್ನೆಲ್ಲ ತೊಗೊಬಂದು ಫೋಲ್ಡ್ ಮಾಡಿ ಇಡಬೇಕು. ಇನ್ನು ಖಾರದ ಪುಡಿ ಖಾಲಿ ಆಗಿತ್ತು ಅಂತ ಹೇಳಿ ಬಾಕ್ಸಿಗೆ ಹಾಕಿ ಇಡ್ತಿದ್ದೆ. ಯಾವಾಗೂ ಅಷ್ಟೇ ನಾನು ಅಕ್ಕಿ ಆಗಲಿ ಖಾರದ ಪುಡಿ ಆಗಲಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಇರ್ತೀನಿ. ಬಾಕ್ಸ್ಗಳು ತುಂಬ ಹಾಕಿ ಇಡೋದಿಲ್ಲ, ಅಂದರೆ ತೀರಾ 3/4 ಬಾಕ್ಸ್ ಅಷ್ಟು ಹಾಕಿರ್ತೀನಿ. ಯಾವಾಗಾದರೂ ಖಾಲಿ ಆಯಿತು ಅನ್ನೋ ಟೈಮ್ಗೆ ಅದು ಯೂಸ್ ಆಗುತ್ತೆ, ನಮಗೆ ತರೋದಕ್ಕೆ ಆಗಿಲ್ಲ, ಹೊರಗಡೆ ಹೋಗೋಕ್ಕಾಗಿಲ್ಲ ಅನ್ನೋ ಟೈಮ್ಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 2 ಟೈಮ್ಸ್ 3 ಟೈಮ್ಸ್ಗೆ ಆಗುವಷ್ಟು ಮಿಕ್ಸಿ ಇಟ್ಟಿರಬೇಕು. ಈ ರೀತಿ ಇಟ್ಟಿರೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ. ಸಡನ್ನಾಗಿ ಆದಮೇಲೆ ಹೇಳಿದ್ದೀರಿ ಮನೆಯಲ್ಲಿ ಗಂಡಸರಿಗೆ ಅಂತಂದರೆ ಅವ್ರು ತರೋದು ನಾಳೆನೋ ನಾಳಿದ್ದೋ ಮಾಡ್ತಾರೆ, ಅವಾಗ ತರೋದಿಲ್ಲ, ಅವ್ರಿಗೂ ಫ್ರೀ ಇರಲ್ವಲ್ಲ. ಅದಕ್ಕಾಗಿ ನಾವು ಈ ರೀತಿ 2-3 ಟೈಮ್ಸ್ಗೆ ಆಗೋವಷ್ಟು, ಅಂದರೆ 2-3 ಡೇಸ್ಗೆ ಆಗೋವಷ್ಟು ತೆಗೆದು ಇಟ್ಟಿದ್ದೀರಿ ಅಂತಂದರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕಾಗಿ ಹೇಳಿದೆ ಅಷ್ಟೇ. ನಾನು ಈ ರೀತಿ ಮಾಡ್ಕೊತೀನಿ ಅಂತ ಹೇಳಿದೆ. ಎಲ್ಲರೂ ಮಾಡಬೇಕು ಅಂತಿಲ್ಲ, ಬಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಶೇರ್ ಮಾಡಿದೆ. ಇನ್ನು ಕೆಲಸ ಎಲ್ಲ ಮಾಡಿ ತುಂಬ ತಲೆನೋವ್ತಾ ಇತ್ತು. ಯಾವಾಗೂ ಅಷ್ಟೇ ಬೆಳಗ್ಗೆ ಹೊತ್ತು ಟೀ ಕಾಫಿನ ಎಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಆದರೂ ಕುಡಿಬಾರ್ದು ಡೇ ಫುಲ್ಲು ಅಂತ ಅಂದ್ಕೊತೀನಿ, ಬಟ್ ಯಾಕೋ ಟೀನ ಬಿಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬರೀ ಹೊಟ್ಟೆದಲ್ಲಿ ಫಸ್ಟ್ ಟೀ ಕುಡಿತಾ ಇದ್ದೆ, ಇವಾಗ ಕುಡಿತಾ ಇಲ್ಲ. ಹಾಟ್ ವಾಟ್ರು ಲೆಮನ್ ವಾಟ್ರು ತೊಗೊತಿದ್ದೀನಿ. ಇನ್ನು ಮಧ್ಯಾಹ್ನದಲ್ಲಿ ಏನಾದರೂ ಸಪೋಸ್ ಕೆಲಸ ಎಲ್ಲ ಮಾಡಿ ಟಯರ್ಡ್ ಫೀಲ್ ಅಂತ ಅನಿಸಿದ್ರೆ ಒಂದು ಗ್ಲಾಸ್ ಟೀ ತೊಗೊತಿದ್ದೀನಿ. ಇಲ್ಲಾಂದರೆ ತಲೆನೋವು ಕಡಿಮೆನೇ ಆಗೋದಿಲ್ಲ, ಸಡನ್ನಿಗೆ ಬಿಡೋದಕ್ಕೂ ಆಗೋದಿಲ್ಲ. ನಿಧಾನಕ್ಕೆ ಇವಾಗ 2 ಟೈಮ್ಸ್ ಕುಡಿಯೋ ಹತ್ರ 1 ಟೈಮ್ ಕುಡಿತಾ ಇದ್ದೀನಿ. ನಿಧಾನಕ್ಕೆ ಬಿಡೋಣ ಅಂತ ಅಂದ್ಕೊತಿದ್ದೀನಿ. ಇನ್ನು ಟೋನಿ ನೋಡಿ ನೀಟಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಚೇರ್ ಕೆಳಗಡೆ ಮಲ್ಕೊಂಡು.
ಇನ್ನು ಈ ಕಡೆ ಗೊಜ್ಜು ಅಷ್ಟೇ ರೆಡಿ ಆಗ್ತಿದೆ. ಆ ಕಡೆಗೆ ಅನ್ನಕ್ಕೂ ಇಟ್ಬಿಟ್ಟಿದೆ ಅಲ್ವಾ, ಅದೆಲ್ಲ ರೆಡಿ ಆಗ್ತಿರಲಿ. ಇದೆಲ್ಲ ಹಾಕೋದ್ರ ಒಳಗಡೆ ಒಂದು ಸ್ವಲ್ಪ ಟೀ ಕುಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡ್ಕೊತಿದ್ದೆ, ಜಾಸ್ತಿನೂ ಇಲ್ಲ. ಟೀ ಕುಡಿಬೇಕಾದ್ರೆ ನನಗೊಂದು ಅಭ್ಯಾಸ, ಮೊಬೈಲ್ ನೋಡಬೇಕು, ಇಲ್ಲಾಂತಂದರೆ ಟಿ ವಿ ನೋಡಬೇಕು. ಆ ಟೀ ಕುಡಿಯೋ ಟೈಮು ಒಂದು 5 ಮಿನಿಟ್ಸ್ ಆದರೂ ಸರಿ ಎಲ್ಲ ಮರೆತು ಟೆನ್ಷನ್ಸ್ ಏನೂ ಇಲ್ದಿರ ಟೀನ ಫೀಲ್ ಮಾಡ್ಕೊಂಡು ಕುಡ್ಕೊಂಡು ನಾನು ಟಿ ವಿ ನೋಡಬೇಕು, ಇಲ್ಲಾಂತಂದರೆ ಮೊಬೈಲ್ ನೋಡಬೇಕು. ಆ ರೀತಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಸೊ ಹಾಗಿರುತ್ತೆ ನನ್ನ ಲೈಫ್ ಸ್ಟೈಲಲ್ಲಿ. ಹಾಗೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ನಿಮಗೆ ವಿಡಿಯೋ ರೂಪಾಂತರ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಯೂಟ್ಯೂಬ್ನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇರೋ ಥರ ನಾಳೆ ಇರೋದಿಲ್ಲ ಯಾರ ಲೈಫಲ್ಲಾದರೂ ಸರಿ. ಬಟ್ ನಾವು ಎಲ್ಲೂ ಹೊರಗಡೆನೂ ಹೋಗೋದಿಲ್ಲ. ಅದೇ ಯೂಟ್ಯೂಬ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಅಂತ ಅನಿಸುತ್ತೆ. ಪ್ರತಿಯೊಂದು ನಿಮ್ಮ ಹತ್ರ ಹೇಳ್ಕೊಬೋದು, ಕಷ್ಟ ಆಗಲಿ ಸುಖ ಆಗಲಿ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ರಿಲೀಫ್ ಅಂತ ಅನಿಸುತ್ತೆ. ಹಾಗೆ ನಮಗೆ ಬಂದಿರೋದನ್ನು ನಮಗೇನೇನು ಅಡುಗೆ ಬರುತ್ತೋ ಅದನ್ನು ತೋರಿಸ್ಬೋದು. ಮನೆಯಲ್ಲಿ ಹೇಗೋ ಇಷ್ಟಪಡ್ತಾರೆ ಆ ಅಡುಗೆಗಳು. ನಿಮಗೂ ತೋರಿಸಿದ್ದೀನಿ ಅಂತಂದರೆ ಎಲ್ಲರೂ ಇಲ್ಲ ಅಂತಂದರೂ ಒಬ್ರಿಬ್ಬರಾದರೂ ಟ್ರೈ ಮಾಡ್ತಾರಲ್ವ, ಅವರು ಇಷ್ಟಪಟ್ಟು ತಿಂತಾರಲ್ವ ಅನ್ನೋ ಕಾರಣಕ್ಕಾಗಿ ನನಗೆ ಬಂದಿರೋ ಅಡುಗೆಗಳ್ನೂ ಅಷ್ಟೇ ಶೇರ್ ಮಾಡ್ತಿರ್ತೀನಿ. ಇನ್ನು ಗೊಜ್ಜು ನೋಡಿ ರೆಡಿ ಆಯಿತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ತೆಗೆದು ಇಟ್ಬಿಟ್ಟೆ. ಇನ್ನು ದೋಸೆ ಹಸಿ ಇತ್ತಲ್ವ ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟನ್ನು ತೊಗೊಂಬರ್ತಿದ್ದೆ. ಇನ್ನು ನಮ್ಮ ಮನೆಯವರು ಅನ್ನನೇ ಬೇಕು ಅಂತ ಹೇಳಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಗೊಜ್ಜಿಗೆ ತಿಂತಾಯಿದ್ರು. ಬೆಳಗ್ಗೆ ಹೋಟ್ಲಲ್ಲಿ ತಿಂದಿರೋದಲ್ವ, ಒಂದೆರಡು ಇಡ್ಲಿ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಆ ಇಡ್ಲಿ ಹೊಟ್ಟೆದಲ್ಲಿ. ಇನ್ನು ಅದಕ್ಕೆ ಬೇಗನೆ ಮಾಡಿದೆ. ಈಗ ಟೈಮು ಅಷ್ಟೇ 12 ಗಂಟೆ ಆಗಿದೆ. ಇನ್ನು ತಿಂತಾಯಿದ್ರು. ಇನ್ನು ತಿನ್ನಲಿ ಅಂತ ಹೇಳಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ ನನಗೊಂದು, ಆ ಗೊಜ್ಜಿಗೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ದೋಸೆ ಹಿಟ್ಟನ್ನ ತೊಗೊಂಬಂದೆ. ಇನ್ನು ನನ್ನ ಮಗಳು ನೀನು ತಿನ್ನೋಗು, ಬೆಳಗ್ಗೆಯಿಂದ ಮಾಡ್ತಾನೆ ಇದೆಯಾ, ನಾನು ಮಾಡ್ಕೊಡ್ತೀನಿ ಅಂತಂದ್ಲು ಇವತ್ತು. ಅದು ಹೆಂಗೆಂಗೋ ಇನ್ನು ಸರಿ ಒಂದು ದೋಸೆ ನಾನು ಹಾಕ್ಕೊಂಬಿಟ್ಟು ಆಮೇಲೆ ಮಾಡ್ಕೊಡಮ್ಮ ಅಂತಂದೆ. 2 ದೋಸೆ ಆದರೆ ಸಾಕು. ಇನ್ನು ದೋಸೆನೂ ನೋಡಿ ಒಂದು ದೋಸೆನ ರೋಸ್ಟ್ ಆಗಿ ಮಾಡ್ಕೊಂಬಿಟ್ಟೆ. ಈ ದೋಸೆ ಹಿಟ್ಟಿತ್ತು ಅಂತಂದರೆ ನಮ್ಮ ಮನೆಯಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗಳಿಗೆ ಟೆನ್ಷನ್ ಇರೋದಿಲ್ಲ. ಇಡ್ಲಿನೋ ದೋಸೆನೋ ಪುಟ್ಟ ಇಡ್ಲಿನೋ ಏನೋ ಒಂದು ಮಾಡಿಕೊಟ್ಬಿಡ್ಬೋದು. ಅದಕ್ಕೆ ದೋಸೆ ಹಿಟ್ಟು ಆಲ್ಮೋಸ್ಟ್ ಸ್ಟಾಕ್ ಇಟ್ಟಿರ್ತೀನಿ. ಇನ್ನು ಇವತ್ತು ಗ್ರಹಣ ಇರೋದಕ್ಕೆ ಕಾರಣಕ್ಕಾಗ್ಬಿಟ್ಟು ಸರಿ ಎತ್ತಿ ಎಲ್ಲ ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಟ್ಬಿಡ್ತಾ ಇದ್ದೀನಿ ಮಕ್ಕಳಿಗೆ. ಇನ್ನು ಸಂಜೆಗೆ ಏನೂ ಇಡಬಾರ್ದಲ್ವ, ಅದಕ್ಕಾಗಿ. ಇನ್ನು ದೋಸೆ ನೋಡಿ ನನ್ನ ಮಗಳು ಮಾಡಿಕೊಡ್ತಿದ್ಲು, ನಾನು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಹಾಕ್ಕೊತಿದ್ದೆ. ಗೊಜ್ಜು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪನೂ ಹುಳಿ ಇಲ್ಲ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ರೈಸ್ಗಂತೂ ಇನ್ನೂ ಚೆನ್ನಾಗಿತ್ತು. ಅದೇ ಒಂದು ಸ್ವಲ್ಪ ರೈಸ್ ಇಟ್ಕೊಂಡು ಟ್ರೈ ಮಾಡ್ತಿದ್ದೆ ಈ ಗೊಜ್ಜು ಹೇಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿರೋ ಕಾರಣಕ್ಕಾಗಿಯೇ ನಿಮಗೂ ಹೇಳ್ತಿದ್ದೀನಿ ಟ್ರೈ ಮಾಡಿ ಅಂತ ಹೇಳಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್